ಈಗ ಒಳ ಮೀಸಲಾತಿ 24ನೇ ತಾರೀಕು ವಿಶೇಷವಾದಂಥ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಆ ಕಾರಣಕ್ಕಾಗಿಯೇ ಅವತ್ತು ಫಿಕ್ಸ್ ಮಾಡಿದ್ದಾರೆ. ನಮಗೆ ಮುಂಚೆನೇ ಆಗಬೇಕಾಗಿತ್ತು, ಲಾಸ್ಟು ಮಂತು. ಅದು ಕೋಡ್ ಆಫ್ ಕಾಂಡಕ್ಟ್ ಅಂತಂತ ಇದು ಮಾಡಿದರು. ಎಲೆಕ್ಷನ್ ಎಲ್ಲ ಆಗಿದ್ದರಿಂದ ಇವತ್ತು ನಾಳಿನ ನಾಡಿದ್ದು 24ನೇ ತಾರೀಕು ಕರೆದಿದ್ದಾರೆ. ಈಗ 56,434 ಹುದ್ದೆಗಳು ತುಂಬಬೇಕಾಗಿರ್ತದೆ, ಬಾಕಿ ಇದೆ. ಆ ಹುದ್ದೆಗಳನ್ನು ತುಂಬ ಸಂದರ್ಭದಲ್ಲಿ ಅವ್ರು ತುಂಬಿಬಿಡ್ತಾಯಿದ್ರು. ನಾವು ಹೋಗಿಬಿಟ್ಟು ಅವ್ರಿಗೆ ಮನವಿ ಮಾಡಿಕೊಂಡು ನಮಗೆ ಬರಬೇಕಾದಂಥ ಒಂದು ಪಾಲು ಕೊಟ್ಟು ನೀವು ತುಂಬಬೇಕು ಅಂತಂದು ಹೇಳಿದಾಗ ಆಯಿತು ಅಂತ ಒಪ್ಪಿಕೊಂಡಿಗೆ ಹಾಗೆ ನಿಲ್ಲಿಸಿದ್ರು ಅದೆಲ್ಲ. ಇದರ ಮಧ್ಯದಲ್ಲಿ ಏನಾಗಿದೆ ಅಂದರೆ, ನಾವು KPSCಯಿಂದ ಒಂದು 900 ಪೋಸ್ಟ್ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಸಹಾಯಕ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳು, ಒಟ್ಟು ಸಹಾಯಕ ಈ ಕೃಷಿ ಅಧಿಕಾರಿಗಳು 121, ಸಹಾಯಕ ಕೃಷಿ ಅಧಿಕಾರಿಗಳು 769 ಹುದ್ದೆಗಳು. ಈ ಹುದ್ದೆಗಳನ್ನು ತುಂಬಲಿಕ್ಕೆ ಹಿಂದೆ KPSC ಕೊಟ್ಟಿದ್ದರು. KPSCಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅದು ಒಂದು ಸರಿ ಅವರು ಡೇಟ್ ಎಕ್ಸ್ಟೆಂಡ್ ಮಾಡ್ಕೊಂಡ್ರು, ಮತ್ತೊಂದು ಸ್ವಲ್ಪ ಇನ್ಕ್ಲೂಡ್ ಎಲ್ಲ ಮಾಡಿಬಿಟ್ಟು ಕರೆದ್ರು. ನಾವು KPSCಯಿಂದ ನೀವು ವಿತೌಟ್ ಒಳ ಮೀಸಲಾತಿ ಅದು ಹೆಂಗೆ ಮಾಡ್ತೀರಾ, ಅದನ್ನು ವಿತ್ಡ್ರಾ ಮಾಡಿರಿ ಅಂದ್ವಿ. ವಿತ್ಡ್ರಾ ಮಾಡಿದರು. ಮಾಡಿ ಆದಮೇಲೆ ಈಗೇನು ಮಾಡಿದ್ದಾರೆ ಅಂದರೆ, ಅಧಿಕಾರಿಗಳು ಮಾಡಿದರು ಯಾರೋ ಗೊತ್ತಿಲ್ಲ. ಈ KEA ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ KEA ಅಲ್ಲ, KEAಗೆ ಈ ಅಷ್ಟು ಹುದ್ದೆಗಳನ್ನು ತುಂಬಲಿಕ್ಕೆ, ಈ ಕೃಷಿ ಇಲಾಖೆ ಹುದ್ದೆಗಳನ್ನು ತುಂಬಲಿಕ್ಕೆ ಕೊಟ್ಬಿಟ್ಟಿದ್ದಾರೆ ಮೊನ್ನೆ. ಈ ರೀತಿ ಕೊಟ್ಟಿರೋದು ನೋಡಿದಂದರೆ ನಮಗೆ ಇದು ಭಾಳ ಆಶ್ಚರ್ಯ ಆಯಿತು. ಆಮೇಲೆ ಈಗ ಆತಂಕ ಆಗಿಬಿಟ್ಟಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ. ಒಳ ಮೀಸಲಾತಿ ಕೊಟ್ಟಾದ್ಮೇಲೆ ತುಂಬ್ತೀವಿ ಅಂತಂದೇಳಿ ಇದೇನು ಕಾಲ್ಫರ್ಮ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ದಿಢೀರ್ ಅಂತಂದು ಹೇಳ್ಬಿಟ್ಟು ಏನೋ ನಮಗೆ ಭಾಳ ವಂಚನೆ ಆಗಂಗೆ ಕಾಣ್ತಾ ಇದೆ ಅಂತಂದೇಳಿ ನಮ್ಮ ಅಭ್ಯರ್ಥಿಗಳು ಇವರು ಎಲ್ಲರೂ ಕೂಡ ಫೋನು. ನಾವು 35 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಏನು ನಮಗೆ ಆ ಒಂದು ಗುಂಪಿನಲ್ಲಿರ್ತಕ್ಕಂಥ ಇತರ ಸಮುದಾಯದ ಜೊತೆಗೆ ಸ್ಪರ್ಧೆ ಮಾಡಲಿಕ್ಕಾಗಲ್ಲ. ನಮಗೆ ಎಲ್ಲ ರೀತಿಯಿಂದಲೂ ಕೂಡ ವಂಚನೆ ಆಗ್ತಾಯಿದೆ, ಅವಕಾಶ ವಂಚಿತರಾಗ್ತಾಯಿದ್ದೀವಿ. ಆಮೇಲೆ ಉದ್ಯೋಗ ನಮಗೆ ಸಿಗ್ತಾಯಿಲ್ಲ. ನಮ್ಮ ಜನಸಂಖ್ಯೆ, ನಮ್ಮ ಹಿಂದುಳಿಕೆ ಯಾವ ಮಾನದಂಡನೂ ಕೂಡ ಇಲ್ಲದಂತೆ ಬೇರೆ ಸಮುದಾಯದವರು ಪಡಿತಾ ಇದ್ದಾರೆ. ನಾವು ಅವ್ರ ಜೊತೆ ಸ್ಪರ್ಧೆ ಮಾಡೋಕ್ಕಾಗಲ್ಲ. ನಮಗೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಿ, ನಮ್ಮ ಜನಸಂಖ್ಯೆ ನಮ್ಮ ಹಿಂದುಳಿಕೆ ಆಧಾರದ ಮೇಲೆ ಅಂತಂದೇಳಿ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಯಾವ್ಯಾವ ಆಯೋಗ ಏನೇನು ಹೇಳಿದೆ ಅನ್ನೋದನ್ನು ಮತ್ತೆ ನಿಮಗೆ ನಾನು ಹೇಳೋಕ್ಕೆ ಹೋಗಲ್ಲ. ಅದೆಲ್ಲದೂ ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿದೆ. ಅದರಿಂದ ಈಗ ಎಲ್ಲ ರಾಜ್ಯದಲ್ಲೂ ಕೂಡ ಎಲ್ಲೆಲ್ಲಿ ಒಳ ಮೀಸಲಾತಿ ಬೇಕು ಅಂತಂದೇಳಿ ಬೇಡಿಕೆ ಇಟ್ಟಿದ್ರು, ಆಯಾ ರಾಜ್ಯಗಳಲ್ಲಿ ಎಲ್ಲ ಕಡೆಗೂ ಕೂಡ ಒಳ ಮೀಸಲಾತಿ ಅನುಷ್ಠಾನ ಆಗಿ 1 ವರ್ಷದ ಮೇಲೆ ಆಗಿಬಿಟ್ಟಿದೆ. ನಮ್ಮ ರಾಜ್ಯದಲ್ಲಿ ಏನೇನೋ ಕಾರಣ ಹೊಡಿಬಿಟ್ಟು ಮುಂದೂಡ್ತಾ ಬಂದಿದ್ದಾರೆ. ಈಗ ಅಂತಿಮವಾಗಿ ಈ ತಿಂಗಳು 24ನೇ ತಾರೀಕು ಅದು ಸಂಪೂರ್ಣವಾಗಿ ಇತ್ಯರ್ಥ ಆಗಲೇಬೇಕು, ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ನಾವು ಮಾಡೇ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಹೇಳಿದರು. ಉಪಚುನಾವಣೆಯಲ್ಲಿ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈ ತಿಂಗಳು 24ನೇ ತಾರೀಕು ಕರೆದಿರ್ತಕ್ಕಂಥ ಸಭೆಯಲ್ಲಿ ನೀವು ನಮಗೆ 17% ಇದ್ದಾಗ ಮೀಸಲಾತಿ ಪ್ರಮಾಣ ಈಗ 15ಕ್ಕೆ ಇಳಿತದು. 50 ಮೇಲೆ ಹೋಗಬಾರ್ದು ಅಂತ ಇತ್ತಲ್ಲ, 56ಕ್ಕೆ ಹೋಗಿದ್ರು. ಕೋರ್ಟ್ ಏನು ಹೇಳ್ತು ಅಂದರೆ ಅದಕ್ಕೆ ಸ್ಟೇ ಕೊಟ್ಟಿದೆ. 56 ನೀವು ಮಾಡೋಂಗಿಲ್ಲ, ನೀವು ತುಂಬಿಕೊಳ್ಳೋದಾದರೆ 50ಕ್ಕೆ ಮಾಡಿಕೊಳ್ಳ್ರಿ ಅಂತೇಳಿ. ಈಗ ಹಿಂಗಾಗಿ ನಮಗೆ SCಗಳಿಗೆ 15% ಇದೆ ಮೀಸಲಾತಿ. ಆ ಮೀಸಲಾತಿಯಲ್ಲಿ ನಮಗೆ ಎಷ್ಟೆಷ್ಟು ಅಂತ ಹಂಚಿಕೆ ಆಗಬೇಕು ಅಷ್ಟೇ. 17% ಇದ್ದಾಗ ನಮಗೆ ಯಾರು ಕೊಟ್ಟರು ಗೊತ್ತಲ್ಲ ನಿಮಗೆ, ನಮಗೆ ಯಾರು ಕೊಟ್ಟರು, ಅವ್ರಿಗೆ ರೈಟ್ನವ್ರಿಗೆ ಯಾರು ಕೊಟ್ಟರು, ಇನ್ನು ಬೋವಿ ಲಂಬಣಿಗಳಿಗೆಲ್ಲ
ಅದು ಅವ್ರಿಗೆ 5 ಕೊಟ್ಟರು, ಹಿಂಗಾಗಿ 17 ಆಯಿತು. ಈಗ 2% ಕಡಿಮೆ ಆಯಿತು. 15ರಲ್ಲಿ ನಮಗೆ ಎಲ್ಲ ಆಯೋಗಗಳು ಕೂಡ ನಮಗೆ 6% ಅಂತ ಹೇಳಿದರು. ಅತ್ಯಂತ ಹಿಂದುಳಿದಾವೆ, ಜನಸಂಖ್ಯೆ ಇದೆ, ಇಲ್ಲಿ ಎಜುಕೇಷನ್ ಇಲ್ಲ, ಏನಿಲ್ಲ, ಅತ್ಯಂತ ಕಡು ಬಡವರು, ಎಲ್ಲ ಈ ಉಳಿದಂಥ ಎಲ್ಲ ಸಮುದಾಯಗಳಿಗಿಂತಲೂ ಕೂಡ ಅತ್ಯಂತ ಹಿಂದುಳಿದವರು ಅಂತೇಳಿ ನಮಗೆ ಸದಾಶಿವ ಆಯೋಗ ಇರ್ಬೋದು, ಮತ್ತು ಈ ನಾಗಮೋಹನ್ ದಾಸ್ ಆಯೋಗ ಇರ್ಬೋದು, ಆಮೇಲೆ ನಮ್ಮ ಮಾಧುಸ್ವಾಮಿಯವರ ರಿಪೋರ್ಟ್ ಇರ್ಬೋದು, ಅವರೆಲ್ಲರೂ ಕೂಡ ನಮಗೆ 6% ಕೊಟ್ಟಿದ್ದರು. ನಮಗೆ 6% ಕೊಟ್ಬಿಟ್ಟು ನೀವು ಉಳಿದವರಿಗೆ ಕೊಡಿ ನಿಮ್ಮ ಇಷ್ಟ ಬಂದಂತೆ ಅಂತ ನಾವು ಹೇಳ್ತಿದ್ವಿ. ಅದ್ರ ಜೊತೆಗೆ 1% ಅಲೆಮಾರಿಗಳಿಗೆ ಕೊಟ್ಟರೆ ಯಾವ ತೊಂದರೆಯೂ ಇರೋಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗೆ ಹೇಳ್ತಿದ್ದೀವಿ. ಆಮೇಲೆ ಈಗ ನೀವು ಯಾವ ಹುದ್ದೆಗಳನ್ನು ಕೂಡ ತುಂಬಬಾರ್ದು ಅಂತೇಳಿ ನಿರ್ದೇಶನ ನೀಡಿದ ಮೇಲೆ ಈ ರೀತಿ ಇವು ಭಾಳ ಪ್ರಮುಖವಾದಂಥ ಹುದ್ದೆಗಳಿವು. ಕೃಷಿ ಇಲಾಖೆ ಅಧಿಕಾರಿಗಳ ಹುದ್ದೆ ಇದೆಯಲ್ಲ, 10 ವರ್ಷದ ನಂತರ ಕಾಲ್ ಮಾಡಿರೋದು. ನೆಕ್ಸ್ಟ್ ಮತ್ತೆ ಇವು ಪೋಸ್ಟ್ ಬರ್ಬೇಕಾದ್ರೆ ಇನ್ನೊಂದು 10 ವರ್ಷ ಕಾಯಬೇಕು. ಈಗ ಓದಿರ್ತಕ್ಕಂಥ ನಮ್ಮ ಮಕ್ಕಳು BSc AG MSc AG ಮಾಡಿದಂಥ ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗುತ್ತೆ. ಅವರು ಈಗಾಗಲೇ ಕಣ್ಣೀರು ಸುರಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ನಮಗೆ ಆಗಿಲ್ಲ ಅಂತಂದೇಳಿ ನಾವು ಅವಕಾಶ ವಂಚಿತರಾಗಿ ಸತ್ತು ಬದುಕಿದ್ದೇವೆ. ಈಗ ಬದುಕಿರೋ ಸಂದರ್ಭದಲ್ಲಿ ಏನೋ ಸುಪ್ರೀಂ ಕೋರ್ಟ್ ನಮ್ಮ ಕಡೆಗೆ ಒಳ ಮೀಸಲಾತಿ ಮಾಡ್ಬೋದು, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತಂದು ಹೇಳಿದ್ದಾರೆ. 2 ಆಯೋಗಗಳು ಕಾಂಗ್ರೆಸ್ನವರೇ ಮಾಡಿದಂಥವು, ಅದರ ರಿಪೋರ್ಟು ಇವನ್ನೆಲ್ಲ ಆಧಾರ ಇಟ್ಕೊಂಡು ಯಾರ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಕೇಳದೆ ನಮಗೆ ನ್ಯಾಯವನ್ನು ಕೊಡುವಂಥ ಕೆಲಸನ ಮಾಡಬೇಕು ಅಂತೇಳಿ ನಾವು ಭಾಳ ವಿನಯವಾಗಿ ಅವ್ರ ಹತ್ರ ವಿನಂತಿ ಮಾಡ್ತೀನಿ. ನಮ್ಮ ವಿದ್ಯಾರ್ಥಿಗಳು ಕೂಡ ಆತಂಕಕ್ಕೊಳಗೋದು ಬೇಕಾಗಿಲ್ಲ. ನಾಳೆ ನಾವು ಮುಖ್ಯಮಂತ್ರಿಗಳ ಬಳಿ ನಮ್ಮ ಸಚಿವರುಗಳಾದಂಥ KH ಮುನಿಯಪ್ಪ ಮತ್ತು ತಿಮ್ಮಾಪುರ್ ಮತ್ತಿತರ ನಮ್ಮ ಶಾಸಕರು, ನಮ್ಮ ಮುಖಂಡರನ್ನು ನೀವಾಗ ಹೋಗಿ ಈಗೇನು ಇವ್ರು ಕರೆದಾರಲ್ಲ ತಕ್ಷಣ ಅದನ್ನು ವಾಪಸ್ ಪಡಿಬೇಕು. ಒಳ ಮೀಸಲಾತಿಯ ಅಳವಡಿಸಿದ ನಂತರವೇ ಎಲ್ಲ ಹುದ್ದೆಗಳನ್ನು ಕೂಡ ತುಂಬಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತೀವಿ. ಇದರ ಮಧ್ಯದಲ್ಲಿ ಪಾಪ ಇತರೆ ಜನರಲ್ಲಿರ್ತಕ್ಕಂಥ ಇತರೆ ಸಮುದಾಯದ ನಿರುದ್ಯೋಗಿ ಯುವಕರು ಕೂಡ ಪಾಪ ಅವ್ರಿಗೆ ಕಣ್ಣೀರು ಹಾಕ್ತಾರೆ. ಸರ್, ನಿಮ್ಮಿಂದ ನಮಗೆ ಇದಾಗ್ತಾಯಿದೆ, ಅವಕಾಶ ಸಿಗ್ತಾಯಿಲ್ಲ, ನೀವು ಬೇಗ ಒಳ ಮೀಸಲಾತಿ ಮಾಡಿಸಿ ನಮಗೆ ಉದ್ಯೋಗವನ್ನು ತುಂಬುವಂಥ ಅವಕಾಶ ಮಾಡಿಕೊಡಿ. ನಾವು ಬೇರೆ ಊರಿಂದ ಬಂದಿಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡು ಇಲ್ಲಿ ಧಾರವಾಡ, ಬೆಳಗಾವಿ, ಬೆಂಗಳೂರು, ಮೈಸೂರು ಇಂಥ ಕೇಂದ್ರ ಆಡಳಿತ ಪ್ರದೇಶದಲ್ಲಿ ನಾವು ಓದ್ತಾಯಿದ್ದೀವಿ. ಭಾಳ ಕಷ್ಟದಲ್ಲಿದ್ದೀವಿ ನಾವು. ಅದರಲ್ಲಿ ನಮಗೆ ನೀವು ಬೇಗ ಇದು ಒಳ ಮೀಸಲಾತಿನ ಜಾರಿಯಾಗಿ ಎಲ್ಲ ಹುದ್ದೆಗಳನ್ನು ಕೂಡ ಕರೆಯುವಂತೆ ಮಾಡಬೇಕು ಅಂತ ಅವರು ಕೂಡ ನಮಗೆ ವಿನಂತಿ ಮಾಡ್ತಾರೆ. ಬೇರೆಯವರಿಗೂ ಕೂಡ ನಮ್ಮಿಂದ ತೊಂದರೆ ಆಗಬಾರ್ದು. ಈ ಕಾರಣದಿಂದ 24ನೇ ತಾರೀಕಿನ ದಿನ ಇತ್ಯರ್ಥ ಮಾಡಿ ಒಳ ಮೀಸಲಾತಿನ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.